ಅಲ್ಲಾಹ್ ಸುಬ್ಹಾನಹು ವ ತಆಲಾ ಕುರ್ಆನಿನಲ್ಲಿ ಹೇಳುತ್ತಾನೆ, ಮರಜಲ್ ಬಹರೈನಿ ಯಲ್ತಕಿಯಾನ್ ಬೈನಹುಮಾ ಬರ್ಜಖುಲ್ ಲಾ ಯಬ್ಗಿಯಾನ್. ಅವನು ಎರಡು ಸಮುದ್ರಗಳನ್ನು ಪರಸ್ಪರ ಒಂದುಗೂಡಿಸಿದವನು, ಅವುಗಳ ನಡುವೆ ಒಂದು ತೆರೆ ಇದೆ, ಅವು ಅದನ್ನು ಮೀರುವುದಿಲ್ಲ. ಇಲ್ಲಿ ಬರ್ಜಖ್ ಎಂಬ ಅರಬಿ ಪದ ಬಂದಿದೆ. ಇದರರ್ಥ ತಡೆ, ವಿಭಾಗ, ಅಡಚಣೆ. ಆದರೆ ಇದು ಗೋಚರಿಸುವ ಕಲ್ಲಿನ ತಡೆ ಅಲ್ಲ, ಕಾಣದ ಜಲತಡೆ. ಇಂದು ಸೈನ್ಸ್ ನಮಗೆ ಈ ಶ್ಲೋಕದ ಮೂಲ ಅರ್ಥ ಮಾಡಿಸುತ್ತದೆ. ಕುರ್ಆನ್ ಹೇಳುತ್ತದೆ, ನೀರುಗಳು ಭೇಟಿಯಾಗುತ್ತವೆ, ಮಿಶ್ರವಾಗುತ್ತವೆ, ಆದರೆ ಅವುಗಳ ಮಧ್ಯೆ ತಡೆ ಇರುತ್ತದೆ. ಓಷನಾಲಜಿ ಪ್ರಕಾರ ಎರಡು ಬೇರೆ ಸಮುದ್ರಗಳು ಪ್ರತ್ಯೇಕ ತನ್ನದೇ ಆದ ಟೆಂಪರೇಚರ್, ತಾಪಮಾನ, ತನ್ನದೇ ಆದ ಉಪ್ಪುತನ, ಸ್ಯಾಲಿನಿಟಿ, ತನ್ನದೇ ಆದ ಡೆನ್ಸಿಟಿ, ಸಾಂದ್ರತೆ ಹೊಂದಿರುತ್ತವೆ. ಈ ಎರಡು ಸಮುದ್ರ ಒಂದು ಜಾಗದಲ್ಲಿ ಸೇರಿದಾಗ ಅವುಗಳ ನಡುವೆ ಇರುವ ಕಾಣದ ಜಲತಡೆ ನೀರನ್ನು ತಡೆಯುವುದಿಲ್ಲ. ಆದರೆ ಆ ಜಲತಡೆಯನ್ನು ಹಾದು ಹೋದಾಗ ನೀರು ಅದರ ವಿಶೇಷ ಲಕ್ಷಣಗಳನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತದೆ. ಆ ಸಮುದ್ರದ ನೀರು ಈ ಸಮುದ್ರದಲ್ಲಿ ಸೇರಿದರೆ ತನ್ನ ತಾಪಮಾನ, ಉಪ್ಪುತನ, ಸಾಂದ್ರತೆ ಕಳೆದುಕೊಂಡು ಈ ಸಮುದ್ರದ ಟೆಂಪರೇಚರ್, ಸ್ಯಾಲಿನಿಟಿ ಹಾಗೂ ಡೆನ್ಸಿಟಿಯಲ್ಲಿ ಬದಲಾಗುತ್ತದೆ.